ಒಂದು ಸುಂದರ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಂದು ಸತ್ಯನಿಷ್ಠ ರೈತನು ತನ್ನ ಕುಟುಂಬದೊಂದಿಗೆ ಬದುಕಿತಿದ್ದ. ಅವನಿಗೆ ಒಂದು ಮಾತ್ರ ಕನಸು, ತನ್ನ ಮಗ ಗೋಪಾಲನು ಭೂಮಿಯನ್ನು ಬಿಡದೆ ಕೃಷಿಯಲ್ಲೇ ಮುಂದುವರಿಯಬೇಕು ಎಂದು. ಆದರೆ ಗೋಪಾಲನು ಊರಿಗಿಂತ ಬೇರೆ ಊರಿಗೆ ಹೋಗಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುವ ಕನಸು ಕಂಡ. ಅವನು ಹೇಳಿದ, ಅಪ್ಪ, ಈ ಮಣ್ಣಿನಲ್ಲಿ ಬದುಕು ಅಸಾಧ್ಯ. ನಾನು ನಗರಕ್ಕೆ ಹೋಗಿ ಹಣ ಗಳಿಸುತ್ತೇನೆ. ರಾಮಪ್ಪ ಹಠದಿಂದ ಏನೂ ಕೇಳಲಿಲ್ಲ, ಮೌನವಾಗಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ಊರಿಗೆ ಬಿದ್ದ ಬೃಹತ್ ಮಳೆಯಲ್ಲೆಲ್ಲ ಸಂಪರ್ಕ ಕಡಿದು ಹೋಯಿತು. ಊರಿಗೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಆದರೆ ರಾಮಪ್ಪನ ಹೊಲವಲ್ಲದೆ ಇತರರ ಹೊಲಗಳು ನಾಶವಾಗಿದ್ದವು. ಗೋಪಾಲನು ಬೆಂಗಳೂರಿನಿಂದ ಊರಿಗೆ ಹಿಂತಿರುಗಿದಾಗ ತನ್ನ ತಂದೆಯ ಹೊಲಪಕ್ಕದವರನ್ನು ಉಳಿಸಿದ್ದನ್ನು ನೋಡಿ ಆಶ್ಚರ್ಯದಿಂದ ಹೆಸರಿಸಿದ. ಅಪ್ಪ, ನೀನು ಕೇವಲ ರೈತ ಅಲ್ಲ,